ಚನ್ನರಾಯಪಟ್ಟಣದಲ್ಲಿ ಗಣೇಶ ಮೂರ್ತಿ ನಿರ್ಮಿಸುವ ಮಣ್ಣಿಗೆ ಶ್ರೀ ಪ್ರಸನ್ನ ಸೇವಾ ಸಮಿತಿಯ ವತಿಯಿಂದ ಪೂಜೆ. ಭಕ್ತಿ ಮತ್ತು ಶ್ರದ್ಧೆ ಹಾಗೂ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಿಗೆ ಚನ್ನರಾಯಪಟ್ಟಣ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಹೆಸರುವಾಸಿಯಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಬಣ್ಣಿಸಿದರು. ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಸೆಪ್ಟೆಂಬರ್ನಲ್ಲಿ ಆಚರಿಸಲಿರುವ 75ನೇ ವರ್ಷದ ಗಣೇಶೋತ್ಸವ ಸಲುವಾಗಿ ಪಟ್ಟಣದ ಗಣಪತಿ ಸೇವಾ ಸಮಿತಿಯು ಆಷಾಢ ಏಕಾದಶಿಯ ಶುಭದಿನದಂದು ಪಟ್ಟಣದ ಗಣಪತಿ ಪೆಂಡಾಲಿನಲ್ಲಿ ಗಣೇಶ ಮೂರ್ತಿ ತಯಾರಿಕೆಯ ಮಣ್ಣಿನ ಪೂಜೆಯನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಮಣ್ಣಿಗೆ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪಟ್ಟಣದ ಗಣಪತಿ ಸೇವಾ ಸಮಿತಿಗೆ ರಾಜ್ಯದಲ್ಲೇ ವಿಶೇಷ ಸ್ಥಾನಮಾನವಿದೆ. ಜಾತ್ಯತೀತವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಸರ್ವಧರ್ಮಗಳು ಒಂದೇ ಎಂಬ ಭಾವೈಕ್ಯತೆ ಸಾರಲಾಗುತ್ತಿದೆ. 74 ವರ್ಷಗಳು ಸತತವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಬಂದಿರುವ ಸೇವಾ ಸಮಿತಿಯು 75ನೇ ವರ್ಷದ ಮಹೋತ್ಸವಕ್ಕಾಗಿ ಏಕಾದಶಿ ಶುಭದಿನದಂದು ಮಣ್ಣಿನ ಪೂಜೆ ನೆರವೇರಿಸಿದೆ. 50 ದಿನ ಮೂರ್ತಿಯನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಕೈಗೊಂಡು ಪ್ರತಿನಿತ್ಯವೂ ಅನ್ನದಾಸೋಹ ಸೇರಿದಂತೆ ನಾಡು, ನುಡಿ, ಕಲೆ, ಸಾಹಿತಿ, ಸಂಸ್ಕೃತಿಗೆ ಹತ್ತಿರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ತಾಲೂಕು ಪಂಚಾಯಿತಿ ಸದಸ್ಯನಾದಾಗನಿಂದಲೂ ಪ್ರತಿ ವರ್ಷ ನೆರವೇರುವ ಗಣೇಶ ಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ಕೆ ತನು, ಮನ, ಧನ ಸಹಕಾರ ನೀಡುತ್ತಿದ್ದು ಇದು ಈ ಬಾರಿಯೂ ಮುಂದುವರಿಯುತ್ತದೆ. ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದ ಮೇಲ್ಚಾವಣಿಯ ದುರಸ್ತಿಗೆ ಪುರಸಭೆ ವತಿಯಿಂದ ಆರ್ಥಿಕ ನೆರವು ಒದಗಿಸಿ ಮೇಲ್ಚಾವಣಿ ದುರಸ್ತಿ ಕಾರ್ಯ ಪೂರ್ಣಗೊಂಡಿದೆ ಎಂದ ಅವರು, ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ತೀವ್ರ ಮಳೆಯ ಕೊರತೆ ಉಂಟಾಗಿ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ರೈತರು ಸಂಕಷ್ಟದಲ್ಲಿದ್ದು ಗಣಪತಿ ಕೃಪೆಯಿಂದ ಉತ್ತಮ ಮಳೆಯಾಗಿ ಬೆಳೆ ಉತ್ತಮವಾಗಿರಲಿ, ನಾಡು ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥಿಸಿದರು. ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಸಿಎನ್ ಅಶೋಕ್ ಮಾತನಾಡಿ, ಕಳೆದ ಸಾಲಿನಲ್ಲಿ ಕೈಗೊಂಡಂತೆ ಈ ಬಾರಿ 58 ದಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು. ಪ್ರತಿದಿನ ಅನ್ನದಾನ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ಕಾರ್ಯಕ್ರಮವನ್ನು ರೂಪಿಸುವ ಸಂಕಲ್ಪ ಮಾಡಲಾಗಿದೆ. ಈ ಬಾರಿಯ 75ನೇ ವರ್ಷದ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ನಡೆಸಲು ಆಲೋಚಿಸಿರುವುದರಿಂದ ಪಟ್ಟಣದ ಸಂಘ ಸಂಸ್ಥೆಗಳು ಸಹಕಾರ ನೀಡಿ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಸಮಿತಿಯ ಸದಸ್ಯರು ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಮಿತ್ರರೇ, ಈ ಸಂದರ್ಭದಲ್ಲಿ ನಮ್ಮ ದಿವಂಗತ ಮಂಜಣ್ಣವರು ಮತ್ತು ವೆಂಕಟೇಶ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊತಾ ಇದ್ದೀವಿ. ಸಂದರ್ಭದಲ್ಲಿ ಜೊತೆಗೆ ನಮ್ಮ ಮುಸಲ್ಮಾನ್ ಬಾಬಣ್ಣ ನಮ್ಮ ಈ ಒಂದು ಪೆಂಡಾಲನ ನಿರ್ಮಾಣದಲ್ಲಿ ಹಣ ಬರದೆ ತಡವಾದರೂ ಕೂಡ ಒಂದು ಸೇವೆ ಮಾಡಿರ್ತಕ್ಕಂಥ ಬಾಬಣ್ಣವರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಸ್ಮರಿಸ್ಕೊತಾ ಇದ್ದೀನಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಮಂಜಣ್ಣ ಸ್ಥಾನ ತುಂಬ ಒಳ್ಳೆಯದು. ಹೆಣ್ಮಕ್ಳು ಹೌದಾ, ಅದವ್ರು ದೊಡ್ಡ ಸನ್ಮಾನ ಮಾಡೋಣ. ಅಲ್ಲೊಂದು ವರ್ಕ್ ಮಾಡೋಣ. ಆಗಸ್ಟ್ 15ನೇ ತಾರೀಕು ಇಲ್ಲೇ ನಮ್ಮ ಏನು ಸ್ವತಂತ್ರ ದಿನಾಚರಣೆ ದಿವಸ ಕೊಟ್ಟಿದ್ದವರು ದೇಶದ ಐಕ್ಯತೆ, ಸಮಗ್ರತೆ, ಒಗ್ಗಟ್ಟಿನ ಸಂಕೇತ ಗಣೇಶನ ಚತುರ್ಥಿ. ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಬಾಲಗಂಗಾಧರ ತಿಲಕ್ ಅವರ ಒಂದು ನಾಯಕತ್ವದಲ್ಲಿ ಈ ದೇಶದೆಲ್ಲೆಡೆ ಗಣಪತಿಯನ್ನು ಪೂಜಿಸಿ ನಮಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಶಸ್ಸಿನ ಒಂದು ಸಂಕೇತಕ್ಕೆ ಆಶೀರ್ವಾದ ಮಾಡೋರು ವಿಘ್ನ ನಿವಾರಕ ವಿನಾಯಕ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಗಾಗಲೇ ಎಲ್ಲರೂ ಕೂಡ ಮಾತಾಡಿದರೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇವತ್ತು 75ನೇ ವರ್ಷದ ಗಣೇಶನ ಚತುರ್ಥಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಗಣಪತಿ ನಿರ್ಮಾಣದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಇವತ್ತು ನಮ್ಮ ಅಶೋಕ್ ಅವರ ನಾಯಕತ್ವದಲ್ಲಿ ಕಳೆದ 25 ವರ್ಷಗಳಲ್ಲಿ ಈ ಒಂದು ಸೇವೆಯನ್ನು ಅವರೆಲ್ಲ ಸಹಪಾಠಿಗಳು ಕೂಡ ಸೇರಿ, ಏಕೆಂದರೆ ಅವರ ನಾಯಕತ್ವಕ್ಕೆ ಎಲ್ಲರೂ ಕೂಡ ಸೇರಿರೋದ್ರಿಂದ ಒಂದು ಬಲ, ಎಲ್ಲರೂ ಕೂಡ ತನುಮನದ ಸಹಕಾರದೊಂದಿಗೆ ಒಂದು ಸೇವೆಯನ್ನು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಏಕೆಂದರೆ ಈ ಸಲ 50 ದಿವಸಗಳು ಗಣೇಶನ ಮೂರ್ತಿಯನ್ನು, ಆ ಗಣೇಶನ ಚತುರ್ಥಿಯನ್ನು ಸಹ ಪ್ರತಿಷ್ಠಾಪಿಸ ಸಂಗೀತ, ಶಿಕ್ಷಣ, ಕಲೆ, ಸಾಹಿತ್ಯಕ್ಕೆ ಸಂಬಂಧಿಸಿದ 10 ಲಕ್ಷ ರೂಪಾಯಿಗಳನ್ನ ವಜ್ರಮಹೋತ್ಸವದಲ್ಲಿ 70 ವರ್ಷದಿಂದ ಮಾಡಿದ್ರು. പക്ഷെ ಅವ್ರಿಲ್ಲ ಏನು ಗೊತ್ತಿಲ್ಲ, ಬಂದರು. ಅವ್ರಿಗೆ ಮೊದಲಿಗೆ ಮೊದಲು ಅನೌನ್ಸ್ ಮಾಡಿದ್ದಾರೆ. ಅವ್ರ ಸಂಘ ಶಿರಾದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಸಹಾಯ ಮಾಡಿ ಸಾವಿರ ಮಕ್ಕಳಿಗೆ ಅವಕಾಶ
ಕೊಡೋಣ, ವೇದಿಕೆ ಕೊಡೋಣ, ನಮ್ಮ ಕರಗಳ ಕೊಡೋಣ. ಮತ್ತೆ ಚಂದ್ರಾಪುರದ ಗಣಪತಿಯ ಬಗ್ಗೆ ಇಡೀ ನಾಡಿಗೆ ಮಾಡಬೇಕು, ಒಂದು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲರಿಗೂ ಆತ್ಮ ಸಹಾಯ ಬೇಕು. ಮನೆ ಶಾಸಕರ ನಾಯಕರಾಗಿದ್ದಾರೆ, ಅವರ ಅಧ್ಯಕ್ಷರೇ ಒಂದು ಕಮಿಟಿ ಮಾಡಿ ಈ ಅಮೃತೋತ್ಸವ ಕಮಿಟಿ ಅಂತೇಳಿ ಒಂದು ಸ್ಪಂದನೆಗೆ ಇರ್ಬೋದು ಕ್ರೀಡಾಕಾರರಿಗೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ, ಚಂದ್ರಾಪುರದ ಗಣಪತಿ ಬಿಡ್ಡಾರು ನಿಮ್ಮ ಗಣಪತಿ ಎಲ್ಲ ಸಹಕಾರ ಮಾಡಬೇಕು. ಸಣ್ಣ ಪುಟ್ಟ ತಪ್ಪುಗಳಿದ್ದಲ್ಲಿ ನಮ್ಗೆ ಹೇಳ್ಬೇಕು. ನಾವು ನಾವು ಮನುಷ್ಯರು ಸಣ್ಣ ಪುಟ್ಟ ತಪ್ಪುಗಳು ಮಾಡೋ ಸಹಜ. ಆ ತಪ್ಪುಗಳಿದ್ದಾಗ ಬಂದಾಗ ಆ ತಪ್ಪುಗಳು ತಿಳ್ಕೊಂಡು ಸರಿಯಾದ ಹೋಗೋಣ. ಬಿಡ್ಡಾರು ಸಮಾಜದ ಆಸ್ತಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರಬೇಕು ಅಂತ ನಾವು ಭಾವಿಸ್ತೀವಿ. ಅದರಿಂದ ನಿಮ್ಮೆಲ್ಲ ಸಹಕಾರ ಹೇಳ್ತಾ 50 ದಿನಗಳ ಯಾವುದೇ ತೊಂದರೆ ಆಗದಂಗೆ ಇವೆಲ್ಲ ರಕ್ಷಣೆ ಕೊಟ್ಟು ಗಣಪತಿ ಪೆಂಡಾಲ್ನ ಕೀರ್ತಿನ ಕೊಡುವಂತೆ ಮಾಡೋದು ಅಂತ ಹೇಳ್ತಾ, ಗಣಪತಿ ಪೆಂಡಾಲ್ನ ಎಲ್ಲ ಸದಸ್ಯರಿಗೆ ಪದಾಧಿಕಾರಿಗಳೇ ಗಣಪತಿ ಪೆಂಡಾಲ್ನ ಕೆಲಸ ಮಾಡ್ತಿರೋದು ಎಲ್ಲ ಸ್ನೇಹಿತರು ಕೂಡ ಉದಯ ಮಾಡ್ತಿದ್ದೀರಿ. ಗಣಪತಿ ಗಣಪತಿ ಮಾಡ್ತಾ ನಮ್ಮ ಪ್ರಸನ್ನರು ದೇವರು ಮಾಡಿದ ಬಯಸ್ತಾ ಎಲ್ಲ ಮೂಲಾಧಾರ ಕೆಲಸ ಮಾಡಲ್ಲ ಕೆಲಸ ಮಾಡ್ತಾ ಸಂಸ್ಥೆಗಳು ಅವರೆಲ್ಲರೂ ಮತ್ತೊಮ್ಮೆ ಮಾಡ್ತಾ ನಿಮ್ಮೆಲ್ಲ ಸಹಕಾರ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಇರಲಿ ಅಂತ ಆಗ್ತಾ, ಗಣಪತಿ ಪೆಂಡಾಲಿಗೆ ನಿಮ್ಮೆಲ್ಲ ಸಹಕಾರ ಅವಶ್ಯಕತೆ ಅಂತ ಹೇಳ್ತಾ, ಮತ್ತೊಮ್ಮೆ ಯಾವ ರೀತಿ ಮಾಡಬೇಕು ಗಣಪತಿ ಪೆಂಡಾಲನ್ನ ಕಾರ್ಯಕ್ರಮ ಅಂತೇಳಿ ಶಾಸಕರು ಅವೆಲ್ಲ ತೀರ್ಮಾನ ಮಾಡಿದ್ರೆ ಅದನ್ನ ಮಾಡ್ತೀವಿ. ಅದಕ್ಕೆ ನಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರೆ ನಾವು ನಮ್ಮ ಉದ್ದೇಶಗಳನ್ನು ಕೂಡ ಬದಲಾವಣೆ ಮಾಡೋಣ. ಸಮಾಜಕ್ಕೆ ಹೆಚ್ಚು ಅನುಕೂಲ ಕೆಲಸಗಳು ಮಾಡೋಣ, ಸಮಾಜವನ್ನು ತುಂಬುವ ಕೆಲಸ ಮಾಡೋಣ, ಸಮಾಜಕ್ಕೆ ಅನುಕೂಲ ಕೆಲಸ ಮಾಡೋಣ. ತಾವೆಲ್ಲ ಕೂಡ ಅಮೂಲ್ಯವಾದ ಸಲಹೆಗಳನ್ನ ಕೊಡಬೇಕು ಅಂತ ಕೇಳ್ತಿದ್ದೀವಿ.